ತಂದೆಗಿಂತ ಮಿಗಿಲಾದ ಗುರುವಿಲ್ಲ, ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ. ಅಪ್ಪ ಅಮ್ಮ ಇವತ್ತು ಈ ಕಡೆ ಕೇಳಿಸ್ಕೊಳ್ಳಿ ಅವ್ವ, ಈ ಕಡೆ ಕೇಳಿಸ್ಕೊಳ್ಳಿ, ಮಾತಿದ್ದಿದೆಯೇ ಅದಕ್ಕೆ ನಿಮ್ಮ ಮಾತೆಯರು ಅಂತ ಹೆಚ್ಚ ಕರೀದು. ಯಾವಾಗ್ಲೂ ದೇವರನ್ನ ಪೂಜಿಸ್ತೀವಿ, ದೇವರಿಗೆ ನಮಸ್ಕರಿಸ್ತೀವಿ. ಆದ್ರೆ ತಾಯಿ ತಂದೆಯರನ್ನ ಅಷ್ಟು ಪ್ರೀತಿಸ್ತಾ ಇಲ್ಲ. ಈಗ ಭಗವಂತನ ಅನುಗ್ರಹ ಯಾವ ರೀತಿ ಇರಬೇಕೋ ಅದೇ ರೀತಿಯಾಗಿ ತಾಯಿ ತಂದೆಯರ ಅನುಗ್ರಹವೂ ಇರಬೇಕು. ಒಬ್ಬ ಮಗ ಇದ್ದ, ಒಬ್ಬನೇ ಮಗ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಕಣ್ಣಲ್ಲಿ ನೀರು ಬರ್ಬೋದು ನಿಮಗೆ. ತಾಯಿ ಅವನನ್ನ ಸುಖವಾಗಿ ಬೆಳೆಸಿದ್ಲು, ಸಂತೋಷವಾಗಿ ಬೆಳೆಸಿದ್ಲು. ಬೆಳೆದು ದೊಡ್ಡವನಾದ, ಒಂದು ಮದುವೆ ಮಾಡಿದ್ಲು. ಮದುವೆ ಮಾಡದ 3 ತಿಂಗಳಿಗೆ ತಾಯಿಯನ್ನ ಬೇರೆ ಹಾಕದ ಆ ಮಗ. ನೀನ್ ನಮ್ ಜೊತೆಲಿ ಇರಕ್ ಆಗಲ್ಲ, ನನ್ನ ಹೆಂಡತಿ ನಿನ್ನ ಸೇವೆ ಮಾಡೋಕ್ ಬಂದಿಲ್ಲ, ನೀನು ಅಲ್ಲಿ ಹೊರಗಡೆ ರೂಮ್ ಇದೆಯಲ್ಲ ಅಲ್ಲಿ ನೀನ್ ಬೇಯಿಸ್ಕೊಂಡು ತಿನ್ನು ಅಂದ. ತಾಯಿ ಎದೆಗೆ ಮೊದಲನೇ ಬಾರಿ ಚೂರಿ ಹಾಕಿ ಚುಚ್ಚಿದಾಗಿದೆ. ಇಷ್ಟು ಸುಖವಾಗಿ ಬೆಳೆಸಿದ ಮಗ ಕೊನೆಗೊಂದು ದಿನ ನನ್ನ ದೂರ ಮಾಡದ್ನಲ್ಲ. ತಾಯಿ ಒಂದು ದಿನ ಏನೋ ಅವಳ ಆರೋಗ್ಯ ಸರಿ ಇರ್ಲಿಲ್ವೇನೋ, ಒಲೆಗೆ ಒಂಚೂರು ಸೌದೆ ಒಟ್ಟೋಣ ಅಂತ ಎದ್ಲು, ತಲೆ ತಿರುಗಿ ಬಂದು ರಪ್ಪನೆ ಕೆಳಗಡೆ ಬಿದ್ದೋದ್ಲು. ಆ ತಾಯಿಯ ಸುಖ ಸಂತೋಷವನ್ನು ನೋಡ್ಲಿಲ್ಲ ಮಗ. ಕೇಳಿಸ್ಕೊಳ್ಳಿ, ಸುಮ್ಮನೆ ದೇವರನ್ನ ಕುಂತು ನಾವು ಪೂಜೆ ಮಾಡ್ತೀವಿ, ಭಗವಂತನನ್ನ ನಂಬ್ತೀವಿ, ಆದ್ರೆ ತಾಯಿ ತಂದೆಗಳಿಗೆ ಅನ್ನ ಹಾಕೋದಿಲ್ಲ. ತಾಯಿ ತಂದೆ ತಿಂತಾರೆ, ಉಣ್ತಾರೆ, ಅವ್ರ ಸುಖ ಸಂತೋಷ ನೋಡ್ಬೇಕು ಅಂತ ಎಲ್ರು ಅಂತಾರೆ, ಆದ್ರೆ ಅವ್ರಿಗೆ ಅನ್ನ ಹಾಕೋಕೆ ಎಂದು ಬಂದು ನೋಡ್ತಾರೆ. ನೋಡಿ ಮನುಷ್ಯ ಹೇಗೆ ಅಂದ್ರೆ, ನಾಗರಾವು ಉತ್ತಕ್ಕೆ ತಗೊಂಡೋಗಿ ಹಾಲು ಉಯ್ತಾರೆ, ನಿಜವಾದ ನಾಗರಾವು ಬಂದ್ರೆ ಒಳ ಸಾಯಿಸ್ತಾರೆ. ನಾಗರಾವ್ ದೇವ್ರಲ್ವಾ? ಮನೇಲಿ 2 ದಿನ ಮಲಗಿಸ್ಕೊಳ್ಳಿ, ದೊಂಡೆಲಿ ದೇವ್ರಲ್ವವ್ವ, 2 ದಿನ ಮಲಗಿಸ್ಕೊಳ್ಳಿ. ಆದ್ರೆ ಎಂತ ದಡ್ಡತನ, ಹಾವು ಹಾಲು ಕುಡಿಯಲ್ಲ ಅಂತ ಗೊತ್ತಿದ್ರು ಆ ಹುತ್ತಕ್ಕೆ ಹೋಗಿ ಹಾಲು ಒಯ್ತೀವಿ. ಮನೇಲಿ ತಾಯಿ 1 ಲೋಟ ಹಾಲು ಕೊಟ್ರೆ 5 ದಿನ ಆಯುಸ್ ಹೆಚ್ಚಾಯ್ತದಲ್ಲವ ಅವಳಿಗೆ. ದೇವರ ಮುಂದ್ಗಡೆ ನೈವೇದ್ಯ ಇಡ್ತೀವಿ, ದೇವ್ರು ತಿನ್ನಲ್ಲ ಅಂತ ಗೊತ್ತು, ಆದ್ರೆ ಬಗೆ ಬಗೆ ನೈವೇದ್ಯ. ಆದ್ರೆ ಅವ್ವ ತಿಂತಾಳೆ, ಅಪ್ಪ ತಿಂತಾನೆ, ಅವನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆ ತಾಯಿಗೆ ಆರೋಗ್ಯ ಕೆಟ್ಟೋಗಿ ಹಾಸಿಗೆ ಹಿಡಿದು ಮಲ್ಕೊಂಡ್ಲು. ಮಗ ಏನ್ ಮಾಡ್ದ, ಅವ್ರವನು ಮಾತಾಡ್ಸೋದೇ ಬಿಟ್ಬಿಟ್ಟು ಏನ್ ಮಾಡ್ದ, ಅವ್ರವನ್ನ ರೂಮ್ ಒಳಗೆ ಕೂಡಾಕಿ ಬೀಗ ಹಾಕೊಂಡು ಒಂದಿಡಿ ಅನ್ನ ಇಟ್ಟು 1 ಚೊಂಬ್ ನೀರ್ ಇಟ್ಬಿಟ್ಟು, ನಾವು ದೇವ್ರಿಗೆ ಹೋಯ್ತಾ ಇದೀವಿ, ಬರೋ ಗಂಟೆ ಇದಿಟ್ಟು ಉಣ್ಕೊಂಡು ಇಲ್ಲೇ ಮಲಗಿರು, 3 ದಿನದಲ್ಲಿ ಬಂದ್ಬಿಡ್ತೀವಿ. ಅವ ಅಮ್ಮನಿಗೆ ಎದ್ದೇಳೋಕ್ಕಾಗ್ತಾ ಇಲ್ಲ. ಹೋಗಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಕ್ ಹೋಗಿದ್ದಂತೆ ಪುಣ್ಯಾತ್ಮ ಮಗ. ಹೆಂಡ್ತಿ ಆ ಮಗರ ಈ ಮಗ ಹೆಂಡ್ತಿಯರ ಅವ್ವ ಅತ್ತೆ. ಕೇಳಿಸ್ಕೊತಾ ಇದ್ದೀರಾ? ತಾಯಿ ಇಲ್ಲಿ ಅನ್ನ ಇಲ್ಲದೆ ನೀರಿಲ್ಲದೆ ಇರುವೆ ಎಲ್ಲ ಮುತ್ಕೊಂಡು ಮಲಮೂತ್ರ ಎಲ್ಲ ಒಂದೇ ಕಡೆ ಆಗಿ ಸತ್ತೋದ್ಲು ಆ ತಾಯಿ ಮಲಗಿದ ಜಾಗದಲ್ಲಿ. ಮಗನಿಗೆ ಫೋನ್ ಮಾಡಿದ್ರೆ, ನೋಡಿ ಆದ್ರೆ ಮಡಿಕಳಿ ಎಣವ, ಇಲ್ಲ ಅಂದ್ರೆ ಅಪ್ಪ ಮಾಡ್ಬಿಡಿ, ನಾನು ಇನ್ನೂ ರಾಮ ಮಂದಿರ ನೋಡ್ಬೇಕು, ಅಯೋಧ್ಯೆಗೆ ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ, ತಕ್ಷಣ ಬರಕ್ಕಾಗಲ್ಲ ಅಂದ ಮಗ. ಇಂಥ ಅವಿವೇಕಿ ಮಕ್ಕಳು ಇದ್ರೆಷ್ಟು ಸತ್ರೆಷ್ಟಪ್ಪ. ತಾಯಿ ಒಪ್ಪವನ್ನ ಗ್ರಾಮಸ್ಥರು ಸೇರ್ ಮಾಡ್ತಾರೆ. ಮಗ ಬರುವಾಗ ದಾರಿಲಿ ನೋಡಿ, ದುರಾದೃಷ್ಟ ಕರ್ಮ ಬೆನ್ನಿಂದೆ ಇದೆ. ಯಾರಿಗಾದ್ರೂ ಮೋಸ ಮಾಡಬಹುದು, ತಾಯಿ ತಂದೆಗೆ ಮೋಸ ಮಾಡಕ್ಕಾಗಲ್ಲ, ದೇವ್ರಿಗೆ ಮೋಸ ಮಾಡಕ್ಕಾಗಲ್ಲ. ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಆಕ್ಸಿಡೆಂಟ್ ಆಗಿ 4 ಜನನು ಸತ್ತೋದ್ರ. ತಾಯಿ ತಂದೆಗೆ ಅನ್ನ ಹಾಕ್ತಾ ಇರೋನು ಯಾವ ದೇವ್ರು ಮಾಡ್ತೀಯಪ್ಪ ನೀನು ಅಂತ. ಅದಕ್ಕೆ ಹೇಳೋದು, ಭಿಕ್ಷುಕ ಮನೆ ಬಾಗಿಲಿಗೆ ಬಂದ್ರೆ ನೀವು ತಿನ್ನುವಂಥದ್ದನ್ನೇ ಇದ್ರೆ ಹಾಕಿ, ಅಳಸೋಗಿರೋದು ಹಾಕ್ಬೇಡಿ. ಯಾಕೆಂದ್ರೆ ಭಗವಂತನೇ ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ಬೋದೇನೋ. ಶ್ರಾವಣ ವಾರ ದಾಸಪುರದಿರು ಬರ್ತಾರೆ, ಬೈಬೇಡಿ, ಇದ್ರೆ ಹಾಕಿ, ಇಲ್ಲ ಅಂದ್ರೆ ಕೈ ಮುಗಿದು ಹೋಗಿದ್ ಬಪ್ಪ ಮುಂದೆ ಅಂತ ಕಳಿಸಿ. ಅನ್ನದ ಋಣ
ನಿಮ್ಮಲ್ಲಿ ಇದೆ ಅಂತ ಕೇಳ್ಕೊಂಡ್ ಬರ್ತಾನೆ. ಹಾಗೆ ತಾಯಿಯ ಋಣ ಯಾವತ್ತೂ ನಾವು ಮರಿಲಿಕ್ಕಾಗೋದಿಲ್ಲ. ಹಾಗಾಗಿ ಆ ಭಗವಂತನ ಅನುಗ್ರಹ ಯಾವತ್ತೂ ನಮ್ಮ ಮೇಲೆ ಇರಬೇಕು ಅಂದ್ರೆ ತಾಯಿ ತಂದೆಗಳನ್ನ ಸಾಕುವಾಗ. ಅದಕ್ಕೆ ಹೇಳ್ತಾರೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಕೊಂಡ್ ಬರ್ಬೋದು, ಆದ್ರೆ ಎತ್ತ ತಾಯಿ ತಂದೆಯನ್ನ ಯಾವತ್ತೂ ನಾವು ಕಳ್ಕೊಳ್ಳೋದಕ್ಕಾಗುದಿಲ್ಲ. ಹಡೆದ ತಾಯಿನ ಒಡೆದು ಬೈಬೇಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ಬ್ಯಾರೆ ಇಡಬ್ಯಾಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಅವ್ವ ಅವ್ವ ತಾಯೇ, ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನು ತನಗಾಸರೆ ಅಂತ ತಾಯಿ ತಿಳಿದಳಲ್ಲೋ. ಜೀವ ಇಟ್ಟಾಳು ನಿನ್ನ ಮ್ಯಾಲ, ಜೀವ ಇಟ್ಟಾಳು ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ನಾಲಿ ಮಾಡಿ ಸಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವೆಗಂತ. ಕೂಲಿ ನಾಲಿ ಮಾಡಿ ಸಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದ
ಅದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವಿಗಲ್ಕ ಸಾಲ ಸೂಲ ಮಾಡಿ ಮದುವೆ ಮಾಡಿದ ಬಳ್ಳಿಯ ಫಲಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದ ಬಳ್ಳಿಯ ಫಲಂತ ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕುಳಿತಿದ್ದ ಕನಸು ಕನಸಾಗೆ ಹೋಯ್ತ ಕನಸು ಕನಸಾಗೆ ಹೋಯ್ತ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯಂಗ ಅವಳ ನೋಡಿಕೊಳ್ಳಲಿಲ್ಲ ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯಂಗ ಅವಳ ನೋಡಿಕೊಳ್ಳಲಿಲ್ಲ ಉಂಡು ಬಿಟ್ಟಿರುವ ಎಂಜಲನ್ನವ ತಾಯಿಗಾಕಳಲ್ಲ ಅಯ್ಯೋ ಶಿವನೇ ಅರನೇ ಉಂಡು ಬಿಟ್ಟಿರುವ ಎಂಜಲನ್ನವ ತಾಯಿಗಾಕಳಲ್ಲ ಮಗನ ಮೋಹಕ್ಕೆ ಎಂಜಲನ್ನವ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ಅದನ್ನು ಮಗನಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ ಇದ್ದರೂ ಹಣೆದ ತಾಯಿಯು ಪರದೇಶಿಯಾದಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಮಗ ಇದ್ದರೂ ಹಣೆದ ತಾಯಿಯು ಪರದೇಶಿಯಾದಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ಅವ್ವ ಅವ್ವ ತಾಯೇ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ತನ್ನ ಮಗ ಸೊಸೆಯರ ಚೆನ್ನಾಗಿಡು ಅಂತ ದೇವರ ಬೇಡ್ಯಾಳೋ ತಾಯಿ ಬೀದಿಯಾಗ ಸತ್ತಾಳೋ 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ ಎದೆ ಹಾಲುಣಿಸಿದ ಎತ್ತ ತಾಯಿಯ ದೂರ ತಳ್ಳಬೇಡ ಅವಳ ಬೇರೆ ಮಾಡಬೇಡ
ಅವಳ ದೂರ ಮಾಡಬೇಡ